ವ್ಯವಸ್ಥಿತವಾಗಿ ಆಗಲಿಲ್ಲ ಅನ್ನುವಂಥ ಒಂದು ವಿರೋಧದ ಪಾರ್ಲಿಮೆಂಟಲ್ಲಿ ಮೊನ್ನೆ 33% ರಿಸರ್ವೇಷನ್ಗೆ ಚರ್ಚೆ ಆದಾಗ ಆಡಳಿತ ಪಕ್ಷ ಪಾರ್ಲಿಮೆಂಟಲ್ಲಿ ಅವರಿಗೆ ಅಧಿಕೃತವಾಗಿರುವಂಥ ಸಂಖ್ಯೆ ಇದ್ದರೂ ಕೂಡ ಯಾಕೆ ಬೆಂಬಲ ಸಿಗಲಿಲ್ಲ ಅನ್ನುವಂಥದ್ದು ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಅವಕಾಶ. ಯಾಕೆ ವಿರೋಧ ಪಕ್ಷಗಳು ಮಹಿಳಾ ರಿಸರ್ವೇಷನ್ ಬಿಲ್ಗೆ ಯಾಕೆ ಸಹಕಾರ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಜಾಗೃತಿಯ ಅವಶ್ಯಕತೆ ಇದೆ. ಯಾಕೆ ಜಾಗೃತಿಯ ಅವಶ್ಯಕತೆ ಇದೆ ಅಂದರೆ ಮಹಿಳಾ ಸಬಲೀಕರಣ ಅವಕಾಶಗಳನ್ನು ಕಲ್ಪಿಸುವ ಜೊತೆಯಲ್ಲಿ ಅನ್ಸೈಂಟಿಫಿಕ್ ಆಗಿದೆ, ಲೋಪದೋಷಗಳನ್ನು ಒಳಗೊಂಡಿರುವಂಥ ಮಹಿಳಾ ಸಬಲೀಕರಣ ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಚರ್ಚೆಯ ಅವಶ್ಯಕತೆ ಇರುತ್ತದೆ. ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ಅವಕಾಶ ಸ್ಥಾನಮಾನವನ್ನು ಕೊಡುವಂಥ ಸಂದರ್ಭದಲ್ಲಿ ಚರ್ಚೆ ಆಗಬೇಕು. ವಿರೋಧ ಪಕ್ಷದವರು ಯಾವುದೇ ಆಗಿರ್ಬೋದು, ಅವರಿಗೆ ಅವಕಾಶ ಕೊಡಬೇಕು. ಎಲ್ಲ ರೀತಿಯ ಚರ್ಚೆ ಆಗಿ ಮತ್ತೆ ಅಲ್ಲಿ ಲೋಪದೋಷಗಳ ಸರಿಪಡಿಸ್ಕೊಂಡು ಅದನ್ನು ತರುವಂಥದ್ದು. ನಮಗೆ ಮಹಿಳಾ ಸಬಲೀಕರಣದ ಕನಸನ್ನು ಕಂಡಿದ್ದೀವಿ ನಾವು ಭಾರತ ದೇಶದಲ್ಲಿ. ಮಹಿಳಾ ಸಬಲೀಕರಣದ ಕನಸು ಯಾಕೆ ಅಂದರೆ ಮಹಿಳೆಯರಿಗೆ ಅವಕಾಶ ಸ್ಥಾನಮಾನ, ದೇಶದ ಅಭಿವೃದ್ಧಿಗೆ ಮತ್ತು ಬೆಳವಣಿಗೆಗೆ, ಮತ್ತು ಮಹಿಳೆಯರಿಗೆ ಇಷ್ಟು ವರ್ಷಗಳ ಕಾಲ ಸ್ವತಂತ್ರ ಬಂದು ಇಷ್ಟು ವರ್ಷಗಳ ಕಾಲ ಇವಾಗ ಸಿಗ್ತಾ ಇರುವಂಥ ಆದ್ಯತೆ ಭಾಳ ಕಡಿಮೆ ಇದೆ. 100ರಲ್ಲಿ 1% ಸಿಗ್ತಿಲ್ಲ. 100ರಲ್ಲಿ ನಾವು 33% ಕೇಳ್ತಾ ಇದ್ದೀವಿ. 5%ಅಲ್ಲಿ ಕೂಡ ಮಹಿಳೆಯರಿಗೆ ಇನ್ನೂ ಆದ್ಯತೆ ಇಲ್ಲ. ಓದ್ಕೊಂಡು ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರ ಸ್ಥಾನಮಾನ ತಗೊಳ್ಳೋದ್ರಲ್ಲಿ ಮಾತ್ರ ಅರ್ಹತೆಯನ್ನು ತಗೊಂಡಿದ್ದಾರೆ. ಸಾಮಾಜಿಕವಾಗಿ ನ್ಯಾಯವನ್ನು ಕೇಳುವಾಗ ಮಹಿಳೆಯರಿಗೂ ಆ ಸ್ಥಾನಮಾನಗಳನ್ನು ಅಲಂಕರಿಸಲಿಕ್ಕೆ ಅವಕಾಶ ಆಗಿಲ್ಲ. ಆ ಚರ್ಚೆ ಮತ್ತು ಇವತ್ತು ಕೇಂದ್ರ ಸರ್ಕಾರ, BJPಯ ಸರ್ಕಾರ ಮಹಿಳೆಯರ ಬಗ್ಗೆ ಗೌರವವನ್ನು ತೋರಿಸ್ತಾ ಆದ್ಯತೆಯನ್ನು ಕೊಡ್ತೀವಿ, ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಅವಕಾಶಗಳನ್ನು ಕೊಡ್ತೀವಿ ಅಂತಂದ್ಬಿಟ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಅದನ್ನು ಮಾಡಬೇಕಾಗಿತ್ತು. ಆದರೆ ಅದರಲ್ಲಿ ಅವರು ಫೇಲ್ಯೂರ್ ಆಗಿದೆ. ಯಾವುದೇ ಒಂದು ಸರ್ಕಾರ ಆಡಳಿತದಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿ ಯಾರೇ ಕುತ್ಕೊಂಡಿದ್ರು ಕೂಡ ಅದು ದೇಶಕ್ಕೆ ಒಳ್ಳೆಯ ಆಲೋಚನೆಯಿಂದ ಮಾಡಿರೋದಾದರೆ ಅದಕ್ಕೆ ಸಹಕಾರ ಯಾವಾಗಲೂ ಸಿಕ್ಕೇ ಸಿಗುತ್ತೆ. ಏನು ಇವರು ಲೋಪದೋಷ ಮಾಡಿದ್ದಾರೆ ಅನ್ನುವಂಥದ್ದು ಚರ್ಚೆ ನಮ್ಮ ಪಕ್ಷ ಅಲ್ಲ, ಜನರಲ್ಲಿ ಜಾಗೃತಿಯ ಅವಶ್ಯಕತೆ ಇದೆ. ಮಹಿಳಾ ಸಬಲೀಕರಣ ಆಗಲೇಬೇಕಾಗಿದೆ. ಆದಾಗ ಮಾತ್ರ ಅದು ದೇಶಕ್ಕೆ ಬೆಳವಣಿಗೆಗೆ, ದೇಶದ ಬೆಳವಣಿಗೆಗೆ, ಸಮಾನತೆಗೆ, ಸಮಾನ ಅವಕಾಶಗಳಿಗೆ ಗೌರವ ಸಿಕ್ಕಂಗಾಗುತ್ತೆ. ಬಹಳ ವರ್ಷಗಳ ಹೋರಾಟ, ತಪಸ್ಸು ಮತ್ತು ಹೆಣ್ಮಕ್ಕಳಲ್ಲಿ ನಾವು ಇದನ್ನು ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತಾನೆ ಬಂದಿದ್ದೀವಿ. ಆದರೆ ಫಲ ಸಿಕ್ಕಲಿಲ್ಲ. ಇವತ್ತು ಪಾರ್ಲಿಮೆಂಟಲ್ಲಿ ಬಿಲ್ಲನ್ನು ತರ್ತಾರೆ, 33% ರಿಸರ್ವೇಷನ್ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳುವಾಗ ಏನೇ ಇದ್ದರೂ ಸೈಂಟಿಫಿಕ್ ಇರಲಿ, ಅನ್ಸೈಂಟಿಫಿಕ್ ಇರಲಿ, ಲೋಪದೋಷಗಳಿರಲಿ ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. ಮೊದಲನೇ ಆದ್ಯತೆ ಹಿಂದೆ ಯಾವುದು ಪ್ರಪೋಸಲ್ ಇತ್ತು 2023ಯಲ್ಲಿ ಅವ್ರಿಗೆ ಮುಂದೆ ಪ್ರಸ್ತಾವನೆ ಇದ್ದಿದ್ದು ಬರೀ ರಿಸರ್ವೇಷನ್ದು ತರಬೇಕಾಗಿತ್ತು. ಡಿಲಿಮಿಟೇಷನ್ಸ್ ಜೊತೆ ರಿಸರ್ವೇಷನ್ಸ್ ತರೋ ಅಂಥದ್ದು ಅವಶ್ಯಕತೆ ಇರಲಿಲ್ಲ. ಇವತ್ತಿಗೆ ಅವಶ್ಯಕತೆ ಇರಲಿಲ್ಲ. ಅದೇ ಬೇರೆ ಮಾನದಂಡದಲ್ಲಿ ಮಾಡ್ತಾರೆ, ಇದನ್ನೇ ಬೇರೆ ಮಾನದಂಡದಲ್ಲಿ ಮಾಡ್ತಾರೆ. ಸಮಾನತೆ ಅಂತ ಬಗ್ಗೆ ಹೇಳ್ತಾರೆ, ಗೌರವದ ಪ್ರಶ್ನೆ ಅಂತ ಮಾಡ್ತಾರೆ. ಎಲ್ಲೇ ಯಾವುದೇ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಓದಿ ತನ್ನ ಸ್ವಂತ ಪರಿಶ್ರಮ ಮತ್ತು ಪ್ರಯತ್ನದಲ್ಲಿ ಮಾತ್ರ ಕೆಲವೊಂದು ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಅವಕಾಶ ಆಗಿದೆ. ಬೇರೆ ಇನ್ಯಾವುದು ಸ್ವತಂತ್ರ ನಂತರ ಅಥವಾ ಸ್ವತಂತ್ರ ಪೂರ್ವದಲ್ಲಿ ತದನಂತರ ದಿನಗಳಲ್ಲಿ ಅವಳ ಅರ್ಹತೆಗೆ ಅವಕಾಶಗಳು ಕೂಡ ಸಿಕ್ಕಿಲ್ಲ. ಅದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗಬೇಕಾಗತ್ತೆ. BJPಯ ಯಾವುದೇ ಒಂದು ಆಲೋಚನೆಯಲ್ಲಿ ಸತ್ಯಾಂಶ ಅದರಲ್ಲಿ ಹಿಂದೆ ಏನಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕಾಗತ್ತೆ. ಅವರ ಉದ್ದೇಶ ಏನು ಮತ್ತು ಅದರ ಹಿಂದೆ ಇನ್ಯಾವ ಆಲೋಚನೆ ಇದೆ ಅನ್ನುವಂಥದ್ದು ಅರ್ಥ ಮಾಡ್ಕೊಬೇಕಾಗತ್ತೆ. ಮಹಿಳೆಯರ ಬಗ್ಗೆ ಪ್ರಾಮಾಣಿಕವಾಗಿರುವಂಥ ಅವರಿಗೆ ಗೌರವ, ಸಮಾನತೆ ಬಗ್ಗೆ ಹೆಚ್ಚಿನ ಅವರು ಪರಿಕಲ್ಪನೆ ಇಟ್ಕೊಂಡಿದ್ರೆ ಅದಕ್ಕೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.